ಸಮೀರಾವಾಡಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲಿಂಗಪುರ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ರೈತ ಸಂಘದ ಪರವಾಗಿ ಬಂದಿರುವಂತಹ 17 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೆ ಮತ್ತೊಂದು ಕಡೆ ಹೋರಾಟಕ್ಕೆ ಬಂದಂತಹ 150 ಅಪರಿಚಿತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಹಾಗೇನೇ ಮತ್ತೊಂದು 3ನೇ ಎಫ್ಐಆರ್ ಕಾರ್ಖಾನೆ ಪರ ಬಂದಿದ್ದ 5 ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಸದ್ಯ ಕಾರ್ಖಾನೆ ಪರವಾಗಿ ಬಂದಿದ್ದ 5ರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋರಾಟಕ್ಕೆ ಬಂದ 150 ಅಪರಿಚಿತರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಎಫ್ಐಆರ್ ಅಲ್ಲಿ ರೈತ ಸಂಘಟನೆಯ 17 ಜನರ ಪೈಕಿ 10 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ರೈತರಲ್ಲಿ ಸಿದ್ದಪ್ಪ ಬಳಗನೂರ, ಮಲ್ಲು, ರಾಜುಗೌಡ ಪಾಟೀಲ್ ಹಾಗೇನೆ ಬಸು ನಾಯ್ಕರ್ ಸೇರಿದಂತೆ 10 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. 15 ಜನರನ್ನ ಒಟ್ಟಾರೆಯಾಗಿ ವಶಕ್ಕೆ ಪಡೆದಿದೆ. ಒಂದ್ ಕಡೆ 5 ಮಂದಿ ಕಾರ್ಖಾನೆ ಪರವಾಗಿ ಬಂದವರು, ಇನ್ನು 10 ಜನ 17 ಜನರಲ್ಲಿ ಎಫ್ಐಆರ್ ಏನು ದಾಖಲಾಗಿತ್ತು ಅದರಲ್ಲಿ 10 ಜನರು ರೈತರು. ಸೊ ಈ ಹಿನ್ನೆಲೆಯಲ್ಲಿ 15 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಇದರ ಬೆನ್ನಲ್ಲೇ ತುರ್ತು ಸಭೆಯನ್ನು ಆಲ್ರೆಡಿ ಮಾಡ್ತಿದ್ದಾರೆ ರೈತ ಮುಖಂಡರು. ಮುಂದೇನು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ. ಅಕ್ಟೋಬರ್ 13ರಂದು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರಾವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 3 ಎಫ್ಐಆರ್ ದಾಖಲಾಗಿದೆ. ಒಂದು ರೈತ ಸಂಘದ ವಿರುದ್ಧ, ಮತ್ತೊಂದು ಕಡೆ ಕಾರ್ಖಾನೆ ಪರವಾಗಿ ಯಾರು ಬಂದಿದ್ರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಅಪರಿಚಿತರ ವಿರುದ್ಧವೂ ಕೂಡ ಇದೀಗ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕಾರ್ಖಾನೆ ಪರವಾಗಿ ಬಂದಿದ್ದ 5ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರೆ ರೈತ ಸಂಘದಿಂದ ಇರುವಂತಹ 10 ಜನರನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಈ ಪ್ರಕರಣದ ಒಂದು ತನಿಖೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇದೀಗ 3 ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ವಿಚಾರಣೆ ಹೇಗೆ ಸಾಗ್ತಾ ಇದೆ? ರೈತರ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ? ನಮಿತಾ ಜೈನ್, ಪ್ರಮುಖವಾಗಿ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೂರು ಪ್ರಕರಣಗಳು ದಾಖಲಾಗಿರುವಂತದ್ದು. ಅದರಲ್ಲಿ ರೈತ ಸಂಘಟನೆಯ ವಿರುದ್ಧ 2 ಪ್ರಕರಣಗಳು ದಾಖಲಾದ್ರೆ ಇನ್ನುಳಿದಂತೆ ಕಾರ್ಖಾನೆ ಪರವಾಗಿ ಬಂದಿದ್ದಂತಹ 5 ಜನರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. ಈಗ ರೈತ ಸಂಘಟನೆಯ ಮುಖಂಡರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಯ ವತಿಯಿಂದ ಈಗ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಮುಧೋಳದಲ್ಲಿರ್ತಕ್ಕಂತಹ JLBC IBಯಲ್ಲಿ ಸೇರಿರುವಂತಹ ರೈತರು ಅಲ್ಲಿ ಒಂದು ಸಕ್ಕರೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನು ಕಾರ್ಖಾನೆಯವರ ಷಡ್ಯಂತ್ರದಿಂದಾಗಿ ಈ ಒಂದು ಘಟನೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ರೈತರ ಮೇಲೆ ಈ ರೀತಿಯಾಗಿ ಆರೋಪ ಮಾಡುವಂತದ್ದು ಸರಿಯಲ್ಲ. ಒಂದ್ ವೇಳೆ ನಮ್ಮನ್ನ ಸರ್ಕಾರ ಅರೆಸ್ಟ್ ಮಾಡುತ್ತೆ ಅನ್ನೋಂತಾದ್ರೆ ಮಾಡ್ಲಿ, ನಾವು ಕೂಡ ಜೈಲು ಬರೋ ಚಳವಳಿಯನ್ನ ನಡೆಸ್ತೀವಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಆಡ್ತಾ ಇರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.